Hi friends, welcome back to SMPK Family Channel. Hope you like all the videos. ಇವತ್ತು ಮತ್ತೆ ಇನ್ನೊಂದು ವಿಡಿಯೋ ಇದೆ, a day out ಅಷ್ಟೇ. ಗೈಸ್, ಸೊ ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ನಮ್ಮ ಮಮ್ಮಿ ರಿವೀಲ್ ಮಾಡ್ತಾರೆ ಆಮೇಲೆ. ಸುಮ್ಮನೆ ಗೈಸ್, ಏನು ಇಲ್ಲ, ರಿವೀಲ್ ಮಾಡೋದೇನು ಇಲ್ಲ. ಸಂಡೇ ಆಗಿರೋದ್ರಿಂದ a day out ಹೋಗ್ತಾ ಇದೀವಿ ಅಷ್ಟೇ. ನಮಗೆ ಪ್ಲಾನ್ಸ್ ಏನೂ ಇಲ್ಲ. ನಮ್ಮ ಮನೆಯವ್ರು ಬೇಗ ಬಂದಿದ್ದಾರೆ ಇವತ್ತು, ಅನ್ಎಕ್ಸ್ಪೆಕ್ಟೆಡ್ ಆಸ್ ಯೂಶುವಲ್. ಜಸ್ಟ್ ರೆಡಿ ಆಗಿದ್ವಿ, ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತೀವಿ ಅನ್ನೋದು ನಿಮ್ ಜೊತೆ ನಮಗೂನು ಇಟ್ಸ್ ಅನ್ಪ್ಲಾನ್ಡ್ ಸರ್ಪ್ರೈಸ್. ವಿ ವಿಲ್ ಮೀಟ್ ಯು ಆನ್ ದ ವೇ. ನಮ್ಮಪ್ಪ ನಮ್ಮಮ್ಮ ಕಾರ್ ಓಡಿಸ್ತಾರೆ ಹೈವೇ ಅಂತ ನೋಡಿ. ವಿಡಿಯೋ ಹೇಳ್ತಾನೆ ಇರ್ತಿದೆ. ನಮ್ಮಪ್ಪ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಗೈಸ್. ಇವಾಗ ಆರಾಮಾಗಿ ಕುತ್ಕೊಂಡ್ಬಿಟ್ಟು ಬರೀ ಲೆಟ್ಸ್ ಗೋ. ಇಂಡಿಕೇಟರ್ ಆಫ್ ಮಾಡಿ ರೈಟ್ ಹೋತವಾ? ಮಂಜುಳ ಅವರೇ ಓಡಿಸ್ಬಿಟ್ರಿ, ಹೆಂಗು ಏನ್ ಫೀಲಿಂಗು? ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದಲ್ಲ, ಏನ್ ಫೀಲ್ ಬರ್ತಾ ಇದೆ? ಇನ್ನೂ ಚೆನ್ನಾಗಿ ಓಡಿಸ್ಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಇವಾಗ ನಿಮ್ಗೇನ್ ಸ್ಯಾಟಿಸ್ಫ್ಯಾಕ್ಷನಾ? ಓಕೆ, ಇನ್ನು ಕಂಪ್ಲೀಟ್ ಓಕೆ ಇಲ್ಲ. ತುಂಬಾ ಕಾನ್ಫಿಡೆನ್ಸ್ ಇರಬೇಕು. ಈಗ ಯಾರಾದ್ರೂ ಒಬ್ರ ಜೊತೆಲಿದ್ರೆ ಮಾತ್ರ ನಾನು ಹೋಗ್ತಾ ಇದ್ದೀನಿ, ಇಲ್ಲಾಂದ್ರೆ ಹೋಗಕ್ ಆಗ್ತಾ ಇಲ್ಲ. ಎಸ್ಪೆಷಲಿ ಇವಳಿದಲ್ಲ, ಇವಳು ದಿಸ್ ಇಸ್ ಮೈ ಇನ್ಸ್ಪಿರೇಷನ್. ನಾನಿಗೆ ನಡಿ ಮಮ್ಮಿ ಅಂತ ಕರ್ಕೊಂಡು ಹೋಗ್ತಾಳೆ. ಗುಡ್ ಲವ್ಲಿ. ಆಡ ವೆಂಕಟೇಶ್ ಬಟ್ಲು ಫಸ್ಟ್ ಹಾಕ್ಸಪ್ಪು. ಸೊ ಗೈಸ್, ಇವಾಗ ಫೈನಲಿ ನಮ್ಮಮ್ಮ ಹೈವೇ ಅಂತ ನಾವಪ್ಪ ಕೊಟ್ಟಿದ್ದು. ಮಮ್ಮಿ ನಿಮ್ಗೆ ಹೆಂಗ್ ಫೀಲ್ ಆಗ್ತಿದೆ ಇವಾಗ? ಉಂಡು ಹೆಂಗ್ ಫೀಲ್ ಆಗ್ತಿದೆ? ಓಕೆ 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 ಫೀಲ್ ಆಗ್ತದೆ. ಇದು ಕಂಪ್ಲೀಟ್ ಓಕೆ ಇಲ್ಲ. ಸ್ಕೂಲ್ಗೆಲ್ಲ ಕಾರ್ ಎತ್ಕೊಂಡು ಹೋಗ್ತೀರಾ? ಇನ್ನೂ ನಿಮ್ಮ ಅಪ್ಪ ಕೊಡ್ಬೇಕಲ್ಲ ನನಗೆ ಕಾರು. ಪರವಾಗಿಲ್ಲ ಗೈಸ್, ಬಟ್ ಚೆನ್ನಾಗಿ ಹೋಗ್ತಾ ಇದಾರೆ. ಬಟ್ ನಮ್ಮ ಅಮ್ಮಗೆ ಏನು ಅಂದ್ರೆ ಯಾರಾದ್ರೂ ಒಬ್ರು ಜೊತೆಲಿ ಇರಬೇಕು, ಮೋಟಿವೇಟ್ ಮಾಡಕ್ಕೆ. ಪುಮಾ ಅಲ್ಲಿ ಏನೂ ಸಿಕ್ಕಲ್ಲ. ಪಪ್ಪ ಆರ್ తీసుకుంటాము. ಸೊ ಗೈಸ್, ಇವಾಗ ಬಟ್ಟೆ ಶಾಪಿಂಗ್ ಬಂದಿದ್ದೀವಿ. ನಾನು ಬಟ್ಟೆ ಎಲ್ಲ ಕಿಚ್ಚಿ ಆಯ್ತು, ಅದಕ್ಕೆ ಬಟ್ಟೆ ಇಟ್ಕೊಂಡು ಬಂದಿದ್ದೀವಿ. ನಾನು ಈ ಬ್ಯಾಗ್ ಇದೆ ಅಲ್ವಾ, ಪಿಂಕ್ ಕಲರ್, ಅಮ್ಮಗೆ ಈಸ್ಕೊಡಿದ್ರೆ ಅಮ್ಮ ಈಸ್ಕೊಟ್ಟಿಲ್ಲ. ಡಬಲ್ ಎಕ್ಸೆಲ್ ನನ್ನ ಹತ್ರ ಆಲ್ರೆಡಿ ಬ್ಯಾಗ್ ಇದೆ ಅಂದ್ಬಿಟ್ರು, ಏನು ಮಾಡೋಣ? ಹೋಟ್ಲ್ನ ರಾಜ್ ದಮ್ ಬಿರಿಯಾನಿ ಹೋಟೆಲ್ಗೆ ಬಂದಿದ್ದೀವಿ. ಬಿರಿಯಾನಿ, ಅಲ್ಲೂ ಬಿರಿಯಾನಿ. ಇವರಿಬ್ಬರು ಮುದ್ದೆ ಊಟ ತಗೊಂಡಿದ್ದಾರೆ. ಮಟನ್ ಮೀಲ್ಸ್ ಅಂತೆ, ಮಟನ್ ಮೀಲ್ಸ್. ನಮ್ಮಪ್ಪನೂ ಮಟನ್ ಮೀಲ್ಸೇ ತಗೊಂಡಿರೋದು. ನಮಗೆ ಏನು ಬಿರಿಯಾನಿ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಓಕೆ ಗೈಸ್, ತಿನ್ಬಿಟ್ಟು ಸಿಗ್ತೀವಿ. ಮತ್ತಜ್ಜಿ ಗೋಲಿ ಸೋದ ಆಯಿತು ಗೈಸ್, ಇವ್ರದ್ದು ಊಟ ಆಯಿತು. ನಾನು ನೋಡಿ ಎಷ್ಟು ಕ್ಲೀನಾಗಿ ಮುಗಿಸಿದ್ದೀನಿ. ಇನ್ನೂ ಅವ್ರದ್ದಾಗಿಲ್ಲ. ಇವರು ಊಟನೇ ಮಾಡಿಲ್ಲ ಗೈಸ್, ಅರ್ಧಕ್ಕರ್ಧ ಬಿಟ್ಟು ಇದ್ದವ್ರೆ. ಆದರೆ ಗೋಲಿ ಸೋಡಾ ಕುಡಿಯೋದಕ್ಕೆ ಮಾತ್ರ ಹೊಟ್ಟೆಯಲ್ಲಿ ಜಾಗ ಇರುತ್ತೆ, ಫುಲ್ಲಾಗಿರುತ್ತೆ. ನೋಡಿದ್ರಾ? ಒಂದು ಮೇಲೊಂದು ವಾ ವಾ ವಾ. ಅದೇ ಒಂದ್ರ ಮೇಲೊಂದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸರ್ ಆಯ್ತಾ? ಸರ್ ರಿಯಾಕ್ಷನೇ ಕೊಡ್ತಿಲ್ಲ. ಆಯ್ತಾ ಸರ್? ಓಕೆ ಗೈಸ್ ಟ್ರೀಟ್ಸ್ ಕೊಡ್ಸಿದ್ದೀನಿ. 200 ನಾನು 200 ಇದರಲ್ಲಿ ಯಾವ್ದು 200 ಸಬ್ಸ್ಕ್ರೈಬರ್ಸ್ 248 ಆದಮೇಲೆ ಟ್ರೀಟ್ ರಾನ ಗೈಸ್ ಕೊಡ್ಸಿರೋದು. ಏನಕ್ಕೆ ದುಡ್ಡು ಕೊಟ್ಟದು? ಕೊಡ ಮೇಲೆ ಪೇ ಮಾಡಿಬಿಟ್ಟು ಆಲ್ರೆಡಿ. ಎಷ್ಟು? ಅದೇನೋ ಗೊತ್ತಿಲ್ಲಪ್ಪ. ದುಡ್ಡು ಕೊಟ್ಟಿರೋ 4 ಒಂದು ಚೀವೆ ಮಮ್ಮಿ, 4 ಒಂದು ಚೀಮನ್ ಮಮ್ಮಿ. ಅದೇ ಮಮ್ಮಿ ಒಂದು ಸ್ವೀಟ್ ತಗೊಂಡು ತಾಕ್ತಂದೇನು? ಸತ್ಯ ಪರವಾಗಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಳು ಏನು ಮಾಡ್ತದಲ್ಲ ನೋಡಿ ಫ್ರೆಂಡ್ಸ್. ಇದು ಹಾಕ್ಸ್ಕೊಂಡಿದ್ ರೀಸನ್ ಏನು ಗೊತ್ತಾ? ಇವಳು ಇಲ್ಲಿ ಮಲಗಬೇಕು ಅಂತ. ಅವಳು ಒಳಗಡೆನೆ ಮಲಗಲ್ಲ ನ್ಯಾಯವಾಗಿ ಬೈಯಕ್ಕೆ. ಇವಾಗ ಇಲ್ಲಿ ಮಲಗ್ತಲ್ಲ ಫ್ರೆಂಡ್ಸ್ ಇವಳು. ಇಲ್ಲಿ ನೋಡಿ, ಇದನ್ನ ಮೊನ್ನೆ ತಗೊಂಡ್ವಿ ಅಲ್ಲಿ, ಏನದು ಹೊಸಕೋಟೆಯಲ್ಲಿ ವೆಂಕಟೇಶ್ವರ ಇದರಲ್ಲಿ ಚೀಪ್ ರೇಟಲ್ಲಿ ಸಿಕ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಫ್ಯಾನು
ಇಲ್ಲಿ ಒಳಗಡೆಯಿಂದ ಹಾಕ್ಕೊಂಡಿದ್ದಾಳೆ. ಇಲ್ಲಿ ನೋಡಿ ವೈರ್ ನೋಡಿ. ಈಗ ಬಂದು ಈಗ ಇಲ್ಲಿ ಇವಳು ಮಲಗ್ತಾಳಂತೆ. ಈಗ ವಾಟರ್ ಬಾಟಲ್ ಬೇರೆ ಇವಳಿಗೆ ಇಲ್ಲ ಅದು ಯಾವತ್ತೂ ಇದ್ದಿದ್ದು. ಎಲ್ಲ ಏನೇನು ಮಾಡಿದಾಳೆ ನೋಡಿ ಫ್ರೆಂಡ್ಸ್ ಇವಳು. ಅದು ನನ್ನ ಪರ್ಮಿಷನ್ ಇಲ್ದಿರ. ಸೊಳ್ಳೆ ಬರಲ್ಲ, ಚಾನ್ಸ್ ಬರಲ್ಲ, ಸೊಳ್ಳೆ ಬರಲ್ಲ ಗ್ಯಾರಂಟಿ. ಈಗ ಅಕ್ಕ ಹೆಂಗ್ ಮಲ್ಕೊಂತಾಳೆ ಫ್ಯಾನ್ ಇಲ್ದಿರ? ಎಲ್ಲಿ ಇದು ಅವಳು ಫ್ಯಾನ್ ತಾನೆ? ಅವಳು ಇಲ್ಲಿ ಮಲ್ಕೊಂತಾಳೆ ಮಲ್ಕೊಂತಾಳ ಅವಳಿಗೆ. ಇವತ್ತು ಹ್ಮ್ ಅವಳು ಹಿಂಗಾದ್ರೂ ಮಲ್ಕೊಂಡು. ತಕ್ ತೋರ್ಸಿ, ಈಗ ಮಳೆ ಒಳಗಡೆ ಬರೋದಿಲ್ಲ ಅಂತ ತೋರಿಸ್ಬೋದಲ್ಲ ನಮ್ಮ ವ್ಯೂವರ್ಸ್ಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಅಡ್ವಾಂಟೇಜ್ ಏನು ಅಂದರೆ, ನಾನು ಅವತ್ತು ಬರೀ ಬಿಸಿಲು ಗಾಳಿ ಮಳೆ ಬಿಸಿಲು ಮತ್ತು ಬೆಳಕು ಇನ್ನೇನು ಹೇಳಿದೆ, ಅಷ್ಟೇ ಹೇಳಿದೆ ಅನಿಸುತ್ತೆ. ಈಗ ನೋಡಿ ಮಳೆ ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ಇವತ್ತು ನೋಡಿ ಇಲ್ಲಿ ನೋಡಿ ನೋಡಿ ಈವನ್ ಒಂದು ಸ್ವಲ್ಪನೂ ಮಳೆ ಬಂದಿಲ್ಲ ಇಲ್ಲಿ ಒಳಗಡೆ. ಇಲ್ಲ ಅಂದಿದ್ರೆ ಇದು ಫುಲ್ಲು ಆ್ಯಕ್ಚುಲಿ ಈ ಫ್ಲೋರ್ ಫುಲ್ಲು ತವ ಆಗ್ತಾ ಮಳೆ ಇತ್ತು. ನೋಡ್ಸು. ಈಗ ನೋಡಿ ಇದ್ರ ಅಡ್ವಾಂಟೇಜ್ ನಮಗೆ. ಈಗ ಮಳೆ ನೀರು ಒಳಗಡೆಗೆ ಬರ್ತಾ ಇಲ್ಲ ನೋಡಿ. ಎಷ್ಟು ಮಳೆ ಬಂದಿದೆ ನೋಡಿ ನಮ್ಮ ಏರಿಯಲ್ಲಿ. ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ನಾನು ಇವತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ವರ್ಮಾ ರೋಡ್ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿತ್ತು. ಅದು ಹೆಂಗೆ ಬಂದಿದ್ದೀನೋ, ಎಷ್ಟು ಭಯ ಪಡ್ಕೊಂಡು ಬಂದಿದ್ದೀನೋ ಮನೆಗೆ. ಹೆಂಗೋ ಬಂದು ರೀಚ್ ಆದೆ. ಅಷ್ಟೇನಾ? ಬಾಯ್ ಬಾಯ್ ಖುಷಿ, ಗುಡ್ ನೈಟ್. ಪಕ್ಕದಲ್ಲಿ ಜಾಗ ಕೊಡ್ತೀನಿ. ಬೇಡಮ್ಮ ನನಗೆ ನಾನು ಬೆಡ್ ಬಿಟ್ಟು ಬೇರೆ ಎಲ್ಲೂ ನಿದ್ದೆ ಬರಲ್ಲ. ಹಾಂ ಎಮ್ಮೆ ಹೊಚ್ಚಕದ. ಹಾಂ ಅದು ಹಿಂಗೆ ಪುಷ್ ಮಾಡ್ತಾನೆ ಇರಬೇಕು ನೋಡ್ಕೋ. ಹಾಂ ಹೋಗ್ಲಿ ಬಿಡು. ಹಾಂ ಇವಳು ಇಲ್ಲಿ ಮಲಗ್ತಾಳಂತೆ ಫ್ರೆಂಡ್ಸ್. ಮಲಗಿದಾಳ ಇಲ್ವಾ ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋಲ್ಲಿ ಹೇಳ್ತೀನಿ. ಓಕೆನಾ? ಹೇಳ್ತೀರಾ? ಅಲ್ಲ ಹೇಳ್ತೀನಿ. ಆಕ್ಚುಲಿ ಹೇಳ್ತೀನಿಗೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ಅದು ನಮ್ಮ ವ್ಯೂವರ್ಸ್ ಗೊತ್ತು, ಅವ್ರು ನಿಂತಾರಲ್ಲ ಹೇಳುವಾಗ ಯೋಚನೆ ಮಾಡ್ಕೊಂಡು ಹೇಳಿ ಆಯ್ತಾ. ಕನ್ನಡ ಆಕ್ಚುಲಿ ಹುಷಾರಾಗಿ ಪದ ಬಳಕೆ ಮಾಡಬೇಕು. ಏ ಹೇ ಅ ಆ ಮಹಾಪ್ರಾಣ ದೀರ್ಘ ಇದೆಲ್ಲ ಹುಷಾರಾಗಿ ಕೊಡ್ಬೇಕು. ಹೆಂಗಿದ್ದೀರಾ ಆಂಟಿ? ನೋಡಿ ಆಂಟಿ, ನಮ್ಮ ಅಮ್ಮಗೆ ನಾಳೆ ಏನೋ ಇದಿದೆಯಂತೆಪ್ಪ. ಏನದು? NEP ಬಗ್ಗೆ ಪ್ರೆಸೆಂಟೇಷನ್ ಫ್ರೆಂಡ್ಸ್. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಆಲ್ರೆಡಿ ಬೇರೆ ರಾಜ್ಯದಲ್ಲೆಲ್ಲ ಇಂಪ್ಲಿಮೆಂಟ್ ಆಗಿದೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಫೋನ್ ಬಿಡಮ್ಮ, ಇಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನಾನು ಎತ್ತಿಡಲ್ಲ, ನಾನೇ ನಿನ್ ಸರ್ವೆಂಟ್ ಅಲ್ಲ ಎತ್ತಿಡಕ್ಕೆ. ನಾನು ಹೇಳಿದೆ ನಿನ್ ಸರ್ವೆಂಟ್ ಅಂತ. ನನ್ನ ಪರ್ಮಿಷನ್ ಕೇಳಿಲ್ಲ ಈ ತರ ಮಲ್ಕೊಳಕ್ಕೆ. ಕೇಳಿಲ್ಲ, ಹೇಳ್ದೆ ಮಮ್ಮಿ ನಿಮ್ಮೇಲೆ ಹಿಂಗೆ ಇದೆಲ್ಲ ಹಾಕಿ ಬೆಡ್ ಹಾಕಿದ್ರೆ ನಂಗೆ ಹೇಳ್ದ. ಸುಳ್ಳು ಹೇಳ್ಬೇಡ. ಅಲ್ಲಿ ಗೈಸ್ ಒಂದು ಬೆಡ್ ಇತ್ತು, ನಮ್ಮ ಅಮ್ಮ ಈಸ್ಕೊಡೆ, ನಮ್ಮ ಅಮ್ಮ ಈಸ್ಕೊಟ್ಟಿಲ್ಲ. ಏನಕ್ಕೆ ಸುಮ್ಮನೆ ಅಂದ್ರು. ಅದಕ್ಕೆ ನೋಡಿ ನನ್ಗೆ ಇವಾಗ ಅನಿಸ್ತಾ ಇದೆ ಇಷ್ಟಕ್ಕೆ ನಾವು ಒಂದು ಬೆಡ್ ತೊಗೊಬೇಕಾಗಿತ್ತು ಅಂತ. ಎನಿವೇಸ್ ನೆಕ್ಸ್ಟ್ ಟೈಮ್ ತಗೊಳ್ಳೋಣ, ಆನ್ಲೈನ್ ತಗೊಳ್ಳೋಣ.